some kind of casteism and the impact of the casteism, how he suffered. And even today, yeah, okay, so you have taken that point, I want to clarify it. There's a community called Koraga. They were tribals, okay? They mostly, still recently, they used to be in the forest, and of course now they started living with us. But that community is kept away. It's our mistake. Their community is kept away. And there is a one particular belief called Ajalu. Ajalu means whatever we eat, the half-eaten things, if they eat, then it is a blessing for us. We think in that way in Mangalore region. Koragajja born, his original name is Taniya. He was a Koraga boy. He lived only for 23-24 years. Okay, but he has been called. You are from Malayalam or Telugu? Malayalam. See, similar story of Muttappan, I can say. Muttappan also, he lived only for 23-24 years, and but you call it the Muttappan. Muttappan means grandfather. Even Koragajja also, he lived only for 23-24 years. We call him as a Acha. It's a respect. And I treated it like a very common man story. Yes. Sudhir sir, right here, KT Patil. ಬ್ಯಾಲೆನ್ಸ್ ಮಾಡಿದ್ದೀರಾ ಕಮರ್ಷಿಯಲ್ ಅಂಶ ಹಾಗೂ ಆಧ್ಯಾತ್ಮಿಕ ಈ ಎರಡು ಅಂಶವನ್ನ ಹೇಗೆ ಬ್ಯಾಲೆನ್ಸ್ ಮಾಡಿದ್ದೀರಾ? ಜೊತೆಗೆ ನಿಮ್ಗೆ ಏನಾದರೂ ಸ್ಪಿರಿಚುವಲ್ ಅನುಭವ ಆಗಿದೆಯಾ ಶೂಟಿಂಗ್ ವೇಳೆ? ಸ್ಪಿರಿಚುವಲ್ ಈ ಕಮರ್ಷಿಯಲ್ ಬಿಡಿಸಿ ಮೇಡಮ್, ಈಗ ಕಮರ್ಷಿಯಲ್ ಮತ್ತು ಒಂದು ಆರ್ಟ್ ಅನ್ನೋಂಥ ಸೆಗ್ಮೆಂಟ್ ಇಲ್ಲ. ಈಗ ಎಷ್ಟೋ ಆರ್ಟ್ ಥರ ಇರುವಂಥ ಅಥವಾ ಒಂದು ಲೋ ಬಜೆಟ್ ಸಿನಿಮಾಗಳಿಗೆ, ಫಾರ್ ಎಕ್ಸಾಂಪಲ್ ಸೂ ಫ್ರಮ್ ಸೂ ತುಂಬ ಕಡಿಮೆ ಬಜೆಟಲ್ಲಿ ಮಾಡುವಂಥದ್ದು ದೊಡ್ಡ ಮಟ್ಟದಲ್ಲಿತ್ತು. ನೀವು ಅದನ್ನು ಯಾವ ಕ್ಯಾಟಗರಿಗೆ ಹಾಕ್ತೀರಿ? ಅಲ್ಲಿ ನಮ್ಮಲ್ಲಿ ತುಳುನಾಡಲ್ಲಿ ಒಂದು ಸಿಚುವೇಶನ್ ಬರುತ್ತೆ, ಏನು ಉಲೈ ಲೆಪ್ಪುನ ಸತ್ತವರನ್ನೇ ಒಳೆ ಕರೆಯುವಂಥ ಒಂದು ಕಲ್ಚರ್ ಇದೆ. ಭಾಳ ಚೆನ್ನಾಗಿ ಅವರು ಆರ್ಟಿಸ್ಟಿಕ್ ಆಗಿ ಮಾಡಿದ್ದಾರೆ. ಬಟ್ ಅದು ಇಟ್ ಫೆಚ್ ದ ಕಮರ್ಷಿಯಲ್ ಆಸ್ಪೆಕ್ಟ್. ನೀವು ಕಮರ್ಷಿಯಲ್ ಜನರಿಗೆ ಇಷ್ಟ ಆಗೋ ಥರ ಮಾಡ್ತಾರಲ್ಲ, ಜನರಿಗೆ ಇಷ್ಟ ಆಗೋ ಥರ ಸಿನಿಮಾ ಮಾಡಿದರೆ ಅದು. ನಾನು ವಿದ್ಯಾಧರ ಮುನ್ನುಡಿ ಅಂತ ಒಂದು ಸಿನಿಮಾ ಮಾಡಿದ್ವಿ, ಪ್ರೊಡ್ಯೂಸ್ಡ್, ವಿ ಗಾಟ್ ನ್ಯಾಷನಲ್ ಅವಾರ್ಡ್ ಫಾರ್ ದಟ್. ಬರೀ 15 ಲಕ್ಷ. ಇಟ್ ಗಾಟ್ 2 ನ್ಯಾಷನಲ್ ಅವಾರ್ಡ್ ಆ್ಯಂಡ್ 6 ಸ್ಟೇಟ್ ಅವಾರ್ಡ್ಸ್. ಸೊ ಬಟ್ ಅದು ಮಂಗಳೂರು ಭಾಗದಲ್ಲಿ 5 ವಾರ ಓಡಿತು. ಯೂಸ್ ಟು ಗೆಟ್ ಹೌಸ್ಫುಲ್ ಶೋಸ್ ಪ್ರಭಾತ್ ರಾಕ್ಸಲ್ಲಿ ಮಂಗಳೂರಲ್ಲಿ. ಬಟ್ ಅದಕ್ಕೆ ತ್ರಿವಿಕ್ರಮ್ ಅಂತ ಅವರ ಪ್ರೊಡ್ಯೂಸರ್ ಇರಲಿಲ್ಲ, ನನ್ನಂತ ಪ್ರೊಡ್ಯೂಸರ್ ಇದ್ದಿದ್ದು. ಬಹುಶಃ ತ್ರಿವಿಕ್ರಮ್ ಅಂತ ಪ್ರೊಡ್ಯೂಸರ್ ಇದ್ದಿದ್ರೆ ಅದನ್ನು ದೊಡ್ಡ ಮಟ್ಟಿಗೆ ಕ್ಯಾನ್ವಸಲ್ಲಿ ಕ್ಯಾಂಪೇನ್ ಮಾಡಿ ಪ್ರಮೋಟ್ ಮಾಡ್ಬೋದಿತ್ತ ಏನು. ಸರ್, ಕಾಂತಾರ ಸಿನಿಮಾ ರಿಲೀಸ್ ಆದಾಗ ಥಿಯೇಟರ್ ಅಲ್ಲಿ ಏನೇನಾಯ್ತು ಅನ್ನೋದು ನಿಮ್ಗೂ ಗಮನಕ್ಕೆ ಇರುತ್ತೆ. ಅಂದ್ರೆ ದೈವ ನರ್ತನ ಇರ್ಬೋದು, ಇಮಿಡಿಯೇಟ್ ಮಾಡುವಂಥದ್ದು. ಸೊ ನಿಮ್ಮ ಸಿನಿಮಾ ರಿಲೀಸ್ ಆಗುವಂಥ ಸಂದರ್ಭದಲ್ಲಿ ಏನಾದರೂ ಡೂ ಅಂಡ್ ಡೋಂಟ್ಸ್ ಈ ರೀತಿ ಸೂಚನೆ ಕೊಡೋಕೆ ಇಷ್ಟಪಡ್ತೀರಾ ಅಂತ? ಮೇಡಮ್ ನೋಡಿ, ಮೈ ಮೇಲೆ ದೈವ ಬರೋದು ಅಥವಾ ಏನು ಆವಾಹನೆ ಆಗೋದು ಅದು ಅವರವರ ಪರ್ಸನ್, ಅವರಿಗೆ ಅನುಭವ ಆಗಬೇಕು. ನನಗೇನು ಅನುಭವ ಆಗಿದೆ ಅದು ನಿಮ್ಗೆ ಹೇಳಿ. ಈಗ ನಾನು ಶ್ರುತಿ ಮೇಡಮ್ ನೀವು ಆಗೋದು ಕೇಳಿದ್ರೆ ಏನಾದ್ರು ನಿಮ್ಗೆ ಅಂತ ಅನುಭವ ಆಗಿದೆ ಅಂತ. ಮೇಡಮ್ ಜೊತೆ ಒಂದು ಶಂಕರ್ ಮಹಾದೇವ್ ಒಂದು ಸಾಂಗಿನ ಶೂಟಿಂಗ್ ನಡೀತಾ ಇತ್ತು. ಆವಾಗ ಒಂದು ರಾತ್ರಿ 2 ಗಂಟೆಗೆ ನಾನೊಂದು ಸಿಚುವೇಶನ್ ತೋರಿಸ್ತಾ ಹೇಗೆ ಇವ್ರು ಹಿಂಗೆ ತಳ್ಕೊಂಡು ಹೋಗ್ಬೇಕು ಅಂತ, ಶ್ರುತಿ ಮ್ಯಾಮ್ ಆಗಿ ಹೋಗ್ಬೇಕಾದ್ರೆ ಹಿಂಗೆ ಇಟ್ಕೋಬೇಕು ಅಂತ ನಾನು ಹಿಂಗೆ ತೋರಿಸ್ತಾ ಇದ್ದೇನೆ. ಯಾವುದೋ ಒಂದು ಫೋರ್ಸ್ ಬಂದು ನನ್ನನ್ನು ಪುಷ್ ಮಾಡಿ ನಾನು ಲಿಟ್ರಲಿ ಒಂದು ಇಷ್ಟು ದೂರ ಹೋಗಿ ಫ್ಲೈ ಆಗಿ ಬಿದ್ದೆ. ಇನ್ನು ವಿಡಿಯೋ ಇದೆ. ನಂಗೆ ಇವತ್ತು ಗೊತ್ತಿಲ್ಲ ಅದು ಯಾವ ಫೋರ್ಸ್ ಬಂದು ನಾನು ಬಿದ್ದೆ. ಮೇಡಮ್ ಹೇಳ್ತಾರೆ, ಸರ್ ನೀವು ಬಿದ್ದಿದ್ದ ಫೋರ್ಸಲ್ಲಿ ನಿಮ್ಮ ಮೂತಿ ಎಲ್ಲ ನೀವು ಹೊಡೆದೋಗ್ಬೇಕಾಗಿದೆ, ಬಿಕಾಸ್ ಅಲ್ಲಿ ಅಷ್ಟು ಬೆಣಚು ಕಲ್ಲು ಇತ್ತು. ಬಟ್ ಐ ವಾಸ್ ಕಂಪ್ಲೀಟ್ ಅನ್ಹರ್ಟ್. ಸುಧೀರ್, ಆದ್ರಿಂದ ಅಂತ ಅನುಭವಗಳು ನನಗೆ ಸಾಕಷ್ಟು ಆಗಿತ್ತು. ಸುಧೀರ್, when you started script for this? I took almost 1.5 years for the scripting. 2020. Okay. 2020. Almost 1 year for the scripting. And the 1.5 year I guess, because there was a lot of research part of it. Then Koraga community has supported. Actually the story was with Koraga community, not with others. There was not a proper literature. Some people have written the way they got the imagination, they written, but not. But those people had, they gave me the real stuff of this film. Release eppod plan chestunnaru mostly in this year or next year? January 2nd. Producer is planning for January 2nd. But I should give Okay. All the very best. ತೊಂದರೆ ಆಗಿಲ್ಲ, ಆಗಿಲ್ಲ ಅಂತ ಹೇಳಿಲ್ಲ, ನಮಗೆ ಜಾಸ್ತಿ ಆಯ್ತು. ನಿಮಗೆ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಅವರು ಸಿನಿಮಾ ಮುಂಚೆನೆ ಹೋಗಿ ದೈವಗಳದ ಪ್ರಶ್ನೆಗಳು ಕೇಳಿ ಪರ್ಮಿಷನ್ ತಗೊಂಡು ಮಂಜುನಾಥ ಇರ್ಬೋದು, ಅಣ್ಣಪ್ಪ ಇರ್ಬೋದೆಲ್ಲ ಪೂಜೆ ಮಾಡಿ ಕೇಳ್ಕೊಂಡು ಮಾಡಿದ್ರು. ನೀವು ಆ ಥರ ಏನೋ ಮಾಡಿದ್ರು ಅಂತ? 3 ವರ್ಷದಿಂದ ಕೋಲ ಕೊಡ್ತಾನೆ ಇದ್ದೇವೆ, ಇವತ್ತು ಕೋಲ ಇಟ್ಟಿದ್ದೇವೆ. ಆ್ಯಂಡ್ ಅಲ್ಲಿ ದೈವದ ಅನುಗ್ರಹ ಮಾಡಿದ್ದ ನಾವು ಫಸ್ಟ್ ಕ್ಲಾಪ್ ಪೂಜೆ ಮಾಡಿದಲ್ಲಿ ಇವತ್ತಾಗುವ ಇದರಲ್ಲಿ ಇವತ್ತಾಗುವ ಕೋಲದಲ್ಲಿ ಅಲ್ಲಿ ಕೊರಗಜ್ಜೆ ದೈವ ಮಾಡಿ
ನನ್ನ ಹೆಸರನ್ನು ಇನ್ನೂ ದೊಡ್ಡ ಮಟ್ಟಕ್ಕೆ ತಗೊಂಡೋಗಿಂತ ನಮಗೆ ಒಂದು ಅಪ್ಪಣೆ ಬಂದ ಮೇಲೆ ಮುಂದೆ ಹೋಗಿದ್ದೇವೆ. ಆದರೆ ನಾವು ಕೂಡ ಗಾಡ್ ತುಂಬ ಹೆದರ್ಕೋತೇವೆ ದೈವಗಳಿಗೆ. ಯಾಕಂದರೆ ಕೊರಗ ಕಮ್ಯುನಿಟಿ ಅಂದರೆ ಇಲ್ಲೆಲ್ಲ ಕೊರಗ ಜನನ ಅಲ್ಲಲ್ಲ, ಒಂದು ಅವ್ರು ಹೇಳೋದು ಕರಿಯ ಇದೆ ಯಾಕೆ ಹಾಕಿರೋದು ಕ್ವಶನ್ ಮಾರ್ಕ್ ಯಾಕೆ. ಹಾಂ, ನಾನು ಹೇಳುವಂಥದ್ದು ಅವನು ಹುಡುಗ ಅಲ್ಲ, ಕಪ್ಪು ಹುಡುಗ ಅಲ್ಲ ಅಂತ. ಯಾಕಂದರೆ ಕೊರಗಜ್ಜ ಇವ್ರ ಹತ್ರ ಇತ್ತು ಟೈಟಲ್, JJP ಸರ್ ವಿಜಯಲಕ್ಷ್ಮಿ ಮೇಡಮ್ ಅವರ ಬ್ಯಾನರ್ಲಿತ್ತು. ಸೊ ಅವ್ರ ಹತ್ರ ಕೇಳಲಿಕ್ಕೆ ನಂಗೆ ಕಷ್ಟ, ತುಂಬ ಸೀನಿಯರ್ ಸಿನಿಮಾ ಮಾಡಬೇಕು ಅಂತ ಹೋಗಿ ಇಲ್ಲ ನಾವು ಮಾಡ್ತೇವೆ ತಗೊಳ್ಳಿ ಅಂತ ಕೇಳಲಿಕ್ಕೆ ಆಗಲ್ಲ. ಅದಕ್ಕೆ ಅವನು ಕಪ್ಪು ಹುಡುಗನ ಅಂತ ಕ್ವಶನ್ ನಾನು ಹುಡುಗ ಕೊರಗಜ್ಜ. ಈಗೆಲ್ಲ ಭೂತ ಕೊಲದಲ್ಲಿ ಅವನು ಕಪ್ಪು ಬಣ್ಣ ಹಾಕಿ ತೋರಿಸ್ತಾರೆ, ಅವನು ಕಪ್ಪು ಹುಡುಗನ ಅಂತ ಪ್ರಶ್ನೆ ಮಾಡಿದ್ದ. Director Sudhi sir. Yeah. Sir, yes. Sir, yeah. So, for these kind of films, the cultural documentation is should be pretty much clear. Yes. So, what are all the things you have added artificially through the sets, and what are all the natural elements you are able to shoot for the film? Yeah, getting a location for that 800 years old, what is it? Really different, because everywhere you go there is a post, electric pole or something. So almost we took 4 to 5 months to do the recce. Finally we got a place near my producer's place called Beltangadi. It's a dense forest, okay? And of course I used VFX. For the VFX only we spent huge money. Even today also some of the elements are still pending because it is every time is going for the correction. I use the natural location as well the VFX also. And some portion 3D. Graphics. So it is blended with all this. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.